ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ ವೀಕ್ಷಕರೇ. ಇನ್ನು ಸಾಕಷ್ಟು ಸುದ್ದಿಗಳಿವೆ, ಅದಕ್ಕೂ ಮುನ್ನ ಮತ್ತೊಮ್ಮೆ ಹೆಡ್ಲೈನ್ಸ್. ಕರ್ನಾಟಕ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್. ಏಪ್ರಿಲ್ 10ರಂದು ಅಧಿಸೂಚನೆ, ಮೇ 5ಕ್ಕೆ ವೋಟಿಂಗ್, 8ಕ್ಕೆ ಕೌಂಟಿಂಗ್. ಇಂದಿನಿಂದಲೇ ಜಾರಿಯಾಯಿತು ನೀತಿ ಸಂಹಿತೆ, ರಾಜ್ಯದಲ್ಲಿ ರಂಗೇರಿತು ಪಾಲಿಟಿಕ್ಸ್, ಗೆಲುವಿಗಾಗಿ ಮುಖಂಡರ ಸಖತ್ ಟ್ರಿಕ್ಸ್. ಮತ್ತೊಂದು ಮ್ಯಾರೇಜ್ ಸ್ಟೋರಿಯು ಅಂತ್ಯ, ಕೊನೆಯಾಯಿತು ರಾಜೇಶ್ ಕೃಷ್ಣನ್ 3ನೇ ದಾಂಪತ್ಯ, ಮದುವೆ ರದ್ದತಿಗೆ ರಮ್ಯಾ ವಶಿಷ್ಠ ವ್ಯಾಜ್ಯ. ಜೀವ ವಿಮೆ ಪಡೆಯಲು 2 ಪತ್ನಿಯರ ಹತ್ಯೆ, ಆಕ್ರೋಶಿತ ಜನರಿಂದ ಆರೋಪಿ ಮನೆಗೆ ಬೆಂಕಿ, ಬೆಳಗಾವಿಯಲ್ಲಿ ಮನೆಗೆ ಕಲ್ಲು ತೂರಿ ಘರ್ಷಣೆ. ಸಚಿವ ಸ್ಥಾನಕ್ಕೆ ಡಿಎಂಕೆ ಸಂಸದರ ರಾಜೀನಾಮೆ, ನಿರ್ಧಾರ ಅಚಲ ಎಂದ ಕರುಣ, ಹೋದ್ರೆ ಯುಪಿಎಗೆ ನಷ್ಟವಿಲ್ಲ ಎಂದ ಚಿದಂಬರಂ. ಬೆಳಗಾವಿಯಲ್ಲೊಬ್ಬ ಎಲ್ಐಸಿ ಹಣದ ಆಸೆಗಾಗಿ 2 ಪತ್ನಿಯರನ್ನ ಕೊಂದಿದ್ದಾನೆ. ಹೇಗೋ ಆತ ಕಾನೂನಿನ ಕಂಟಕದಿಂದ ತಪ್ಪಿಸಿಕೊಂಡಿದ್ದಾನೆ. ಆದರೆ ಜನ ಬಿಡ್ತಾರೆಯೇ? ಆರೋಪಿಯ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನೇ ಮಾಡಿದ್ದಾರೆ. ಜೊತೆಗೆ ಆರೋಪಿಯ ಮನೆಗೆ ಬೆಂಕಿ ಇಟ್ಟಿದ್ದಾರೆ. ಊರಿಗೆ ಊರೇ ದಂಗೆದ್ದರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಇವತ್ತು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕಲ್ಲೊಳ್ಳಿ ಗ್ರಾಮದ ಜನ ಒಮ್ಮಿಂದೊಮ್ಮೆಲೆ ರೊಚ್ಚಿಗೆದ್ದಿದ್ದರು. ಕಲ್ಲು ತೂರಾಟ ನಡೆಸಿದರು, ಮನೆಯೊಂದಕ್ಕೆ ಬೆಂಕಿ ಇಟ್ಟರು. ಇದಕ್ಕೆಲ್ಲ ಕಾರಣ 2 ಮಹಿಳೆಯರ ಸಾವು ಪ್ರಕರಣ. ಶಂಕರ್ ಮಾಗಿ ಎಂಬಾತ ಎಲ್ಐಸಿ ಹಣಕ್ಕಾಗಿ ತನ್ನ 2 ಪತ್ನಿಯರನ್ನ ಕೊಂದಿದ್ದು, ಆತನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರೆಲ್ಲ ಪ್ರತಿಭಟನೆ ನಡೆಸಿದರು. ಏನು ಇಲ್ರಿ, ಆ ರೊಕ್ಕದ ಪಿಶಾಚಿ ಇದ್ದಂಗ ಅದಕ್ಕೆ ಅವನ ಕರೆಸ್ಬೇಕು, ಇಲ್ಲಿ ಕರೆಸ್ಬೇಕು, ಉರಿ ಹಚ್ಚಬೇಕು. ಇಲ್ಲಕ್ಕ ನೀವು ಯಾರಿಗೂ ನೀಗುದಿಲ್ಲ ಅಂದ್ರೆ ನಾವು ಹೆಣ್ಮಕ್ಳು ಏನ್ ಬೇಕಾದ್ ಮಾಡ್ತೀವಿ. ಸರಿ. ಬಿಜಾಪುರ ಮೂಲದವನಾದ ಶಂಕರ್ ಮಾಗಿ ಕೆಲ ವರ್ಷಗಳ ಹಿಂದೆ ಕಲ್ಲೊಳ್ಳಿ ಗ್ರಾಮಕ್ಕೆ ಬಂದು ನೆಲೆಸಿದ್ದನು. ಮೊದಲು ಲಕ್ಷ್ಮಿ ಎಂಬಾಕೆಯನ್ನ ಮದುವೆಯಾಗಿದ್ದ ಆತ ಆಕೆಯ ಹೆಸರಲ್ಲಿ 8 ಲಕ್ಷ ರೂಪಾಯಿ ಎಲ್ಐಸಿ ಮಾಡಿಸಿ ಆಕೆಯನ್ನ ಕೊಲೆಗೈದಿದ್ದ. ಇದಾದ ಕೆಲ ವರ್ಷಗಳ ನಂತರ ಜಯಶ್ರೀ ಎಂಬಾಕೆಯನ್ನ ಮದುವೆಯಾಗಿದ್ದ. ಆದರೆ ಜಯಶ್ರೀ ಮಾರ್ಚ್ 15ರಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಎಲ್ಐಸಿ ಹಣ ಪಡೆಯಲೆಂದೇ ಆತ ಪತ್ನಿಯನ್ನ ಕೊಲೆ ಮಾಡಿದ್ದಾನೆಂದು ಆರೋಪಿಸಿ ಜನ ಆರೋಪಿಯ ಮನೆ ಮುಂದೆ ಪ್ರತಿಭಟನೆ ನಡೆಸಿದರು. ಈಗಾಗಲೇ ಶಂಕರ್ನನ್ನು ಘಟಪ್ರಭಾ ಪೊಲೀಸರು ಬಂಧಿಸಿ ತನಿಖೆಗೆ ಒಳಪಡಿಸಿದ್ದಾರೆ. ಆದರೂ ಜನರು ಶಂಕರ್ನ ಮನೆ ಧ್ವಂಸ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದಾಗಿ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಗಾಳಿಯಲ್ಲಿ 4 ಸುತ್ತು ಗುಂಡು ಹಾರಿಸಿದರು. ಜೊತೆಗೆ 20 ಮಂದಿಯನ್ನ ವಶಕ್ಕೆ ತೆಗೆದುಕೊಂಡರು. ಆದರೂ ಗ್ರಾಮ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಬೆಳಗಾವಿಯಿಂದ ಕ್ಯಾಮರಾಮನ್ ರವಿರಾಜ್ ಜೊತೆ ಚಂದ್ರಕಾಂತ್ ಸುಗಂಧಿ, ಸುವರ್ಣ ನ್ಯೂಸ್. ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ವರ್ಷದ ಹಿಂದಷ್ಟೇ 3ನೇ ಮದುವೆಯಾಗಿದ್ದರು. ಆದರೆ ಅದು ಕೂಡ ಈಗ ಮುರಿದು ಬಿದ್ದಿದೆ. ರಾಜೇಶ್ ಪತ್ನಿ ರಮ್ಯಾ ವಶಿಷ್ಠ ಮದುವೆ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹಾಗಾದರೆ ಅವರಿಬ್ಬರ ನಡುವಿನ ಜಗಳ ಏನು? ಬನ್ನಿ ನೋಡೋಣ. ಕೃಷ್ಣನ್ ಮತ್ತೊಂದು ಮ್ಯಾರೇಜ್ ಸ್ಟೋರಿ ಕೂಡ ಅಂತ್ಯ ಕಂಡಿದೆ. ರಾಜೇಶ್ 3ನೇ ಪ್ರೇಮ ಕಾವ್ಯವು ಟ್ರಾಜಿಡಿಯಲ್ಲಿ ಕೊನೆಗೊಂಡಿದೆ.
ಈಗಾಗಲೇ ಇಬ್ಬರ ಬಾಂಧವ್ಯವನ್ನ ವಿಚ್ಛೇದನ ಮೂಲಕ ಕಡಿದುಕೊಂಡಿದ್ದ ಗಾಯಕ ರಾಜೇಶ್ ಕೃಷ್ಣನ್ನರ ಮೂರನೇ ಸಂಬಂಧವು ಮುರಿದು ಬೀಳ್ತಿದೆ. ರಾಜೇಶ್ ಕೃಷ್ಣನ್ ಹಾಗೂ ರಮ್ಯಾ ವಸಿಷ್ಠ ನಾನೊಂದು ತೀರ ನೀನೊಂದು ತೀರ ಅಂತಿದ್ದಾರೆ. ನಾನೊಂದು ತೀರ ನೀನೊಂದು ತೀರ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. 2011 ನವೆಂಬರ್ 7ರಂದು ಅಂದ್ರೆ ವರ್ಷದ ಹಿಂದಷ್ಟೇ ರಾಜೇಶ್ ಕೃಷ್ಣನ್ ಕೊಲ್ಲೂರಿನ ಮೂಕಾಂಬಿಕೆಯ ಮುಂದೆ ಗಾಯಕಿ ರಮ್ಯಾ ವಸಿಷ್ಠರ ಕೈ ಹಿಡಿದಿದ್ದರು. ಆದರೆ ಇವರ ದಾಂಪತ್ಯ ಗಾಯನದಷ್ಟು ಸುಮಧುರವಾಗಿರಲಿಲ್ಲ. ಮೈಕ್ ಮುಂದೆ ಇಬ್ಬರ ಧ್ವನಿ ಬೆಸೆದಷ್ಟು ಸಂಬಂಧ ಬೆಸೆಯಲಿಲ್ಲ ಅನ್ನೋದು ಬಯಲಾಗಿದೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ, ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿಬೇಕೆ. ಹೀಗಂತ ರಾಜೇಶ್ ಕೃಷ್ಣನ್ ಮೂರನೇ ಪತ್ನಿ ರಮ್ಯಾ ಬೆಂಗಳೂರಿನ ಕೌಟುಂಬಿಕ ಕೋರ್ಟ್ ಮೊರೆ ಹೋಗಿದ್ದಾರೆ. ಇದಕ್ಕೆ ರಮ್ಯಾ ವಸಿಷ್ಠ ನೀಡಿರೋ ಕಾರಣಗಳೇನು ಗೊತ್ತಾ? ರಾಜೇಶ್ ಕೃಷ್ಣನ್ಗೆ ಲೈಂಗಿಕ ಕ್ರಿಯೆ ನಡೆಯುವ ಸಾಮರ್ಥ್ಯವಿಲ್ಲ. ಅವರು ಯಾವ ಮಹಿಳೆಯೊಂದಿಗೂ ಲೈಂಗಿಕ ಕ್ರಿಯೆ ನಡೆಸಲಾರರು. ದೌರ್ಬಲ್ಯ ಮುಚ್ಚಿಡಲು ಒಂದರ ಹಿಂದೊಂದು ಮದುವೆಯಾಗ್ತಾರೆ. ದೌರ್ಬಲ್ಯ ಮುಚ್ಚಿಡಲು ಹುಡುಗಿಯರ ಜೊತೆ ಫ್ಲರ್ಟ್ ಮಾಡ್ತಾರೆ. ಮದುವೆಯಾಗಿ ವರ್ಷವಾದರೂ ನಮ್ಮ ಮಧ್ಯೆ ಲೈಂಗಿಕ ಸಂಪರ್ಕ ಇಲ್ಲ. ನಾವಿಬ್ಬರು ಗಂಡ ಹೆಂಡತಿಯಾಗಿ ಸಂಸಾರವೇ ಮಾಡಿಲ್ಲ. ಹೀಗಂತ ರಮ್ಯಾ ವಸಿಷ್ಠ ರಾಜೇಶ್ ಕೃಷ್ಣನ್ ವಿರುದ್ಧ ಆರೋಪ ಮಾಡಿದ್ದಾರೆ. ಇದರ ಜೊತೆಗೆ ಗಂಡನ ವಿರುದ್ಧ ಆರೋಪಗಳ ಸರಮಾಲೆಯನ್ನೇ ಬಿಚ್ಚಿಟ್ಟಿದ್ದಾರೆ. ಅಂದಹಾಗೆ ರಾಜೇಶ್ ಕೃಷ್ಣನ್ರ ಹಿಂದಿನ 2 ಮದುವೆಗಳು ಪ್ರೇಮ ವಿವಾಹಗಳೇ ಆಗಿದ್ದವು. ಈ ಹಿಂದೆ ಬಾಲಿವುಡ್ ಗಾಯಕಿ ಸೌಮ್ಯ ರಾವ್ ಹಾಗೂ ದಂತ ವೈದ್ಯೆ ಹರಿಪ್ರಿಯಾರನ್ನ ರಾಜೇಶ್ ವರಿಸಿದ್ದರು. ಹೀಗಾಗಿ ಮದುವೆಯಾಗುವುದಕ್ಕೂ ಮುಂಚೆ ರಮ್ಯಾ ಹಿಂದಿನ ವಿಚ್ಛೇದನಗಳಿಗೆ ಕಾರಣ ಕೇಳಿದ್ದರಂತೆ. ಆಗ ಕಾರಣ ನೀಡಿದ್ದ ರಾಜೇಶ್ ಕೃಷ್ಣನ್ ಮೊದಲ ಪತ್ನಿ ದೈಹಿಕವಾಗಿ ಅಶಕ್ತಳಾಗಿದ್ದಳೆಂದು ಹೇಳಿದ್ದರಂತೆ. ಇನ್ನು 2ನೇ ಪತ್ನಿ ನನಗಿಂತ 13 ವರ್ಷ ಚಿಕ್ಕವಳಾಗಿದ್ದಳು. ಆಕೆಯನ್ನ ನೋಡಿದ್ರೆ ಮಗಳ ಭಾವನೆ ಬರ್ತಿತ್ತು. ಹೀಗಾಗಿ ಆಕೆ ಜೊತೆ ಸಂಸಾರ ನಡೆಸಲು ಆಗಲಿಲ್ಲ ಅಂತ ರಾಜೇಶ್ ಹೇಳಿದ್ದರಂತೆ. ಆದ್ರೀಗ ರಮ್ಯಾ ವಸಿಷ್ಠಗೆ ರಾಜೇಶ್ ಪದೇ ಪದೇ ವಿವಾಹವಾಗ್ತಿರೋದ್ರ ಕಾರಣ ಗೊತ್ತಿದೆ. ಹೀಗಾಗಿ ಮದುವೆಯನ್ನೇ ರದ್ದು ಮಾಡಬೇಕೆಂದು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಒಟ್ನಲ್ಲಿ ರಮ್ಯಾ ವಸಿಷ್ಠ ದೂರಿನ ಆಧಾರದ ಮೇಲೆ ಬೆಂಗಳೂರಿನ 1ನೇ ಕೌಟುಂಬಿಕ ಕೋರ್ಟ್ ರಾಜೇಶ್ ಕೃಷ್ಣನ್ಗೆ ನೋಟಿಸ್ ಜಾರಿ ಮಾಡಿದೆ. ಈ ಸಂಬಂಧ ಏಪ್ರಿಲ್ 4ರಂದು ವಿಚಾರಣೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನಷ್ಟು ಸುದ್ದಿಗಳು ಬ್ರೇಕ್ನ ನಂತರ.